ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಗೌರವಾನ್ವಿತ ಉಸ್ತಾದವರುಗಳು ಹಾಗೂ ನೆಚ್ಚಿನ ಸಹಪಾಠಿ ಮಿತ್ರರೇ, ಸರ್ವರಿಗೂ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಗೌರವಾನ್ವಿತ ವ್ಯಕ್ತಿತ್ವಗಳೇ, ಮಿತ್ರರೇ, ಆ ಲೋಕತಾರದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯನ್ನು ನಾವು ಉತ್ಸವವಾಗಿ ಆಚರಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತಾಲ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾರೊಂದಿಗೂ ಕೂಡ ಸಿಟ್ಟುಗಳು, ಯಾರೊಂದಿಗೂ ಕೂಡ ಹಗೆತನವು, ಯಾರೊಂದಿಗೂ ಯಾರ ಮನಸ್ಸುಗಳನ್ನು ನೋವಿಸದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕು ಅದು ಎಷ್ಟೊಂದು ಸುಂದರವಾಗಿತ್ತು. ಒಂದು ದಿನ ಯಾರು ಕೂಡ ಇಲ್ಲದ ಜಾಗದಲ್ಲಿ ಒಂದು ಗುಡಿಸಲೊಳಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಬ್ಬರು ವ್ಯಕ್ತಿಗಳು ಗುಡಿಸಲೊಳಗೆ ಇರುವಂತಹ ಸನ್ನಿವೇಶದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಾಗಿ ಆ ಗುಡಿಸಲ ಹತ್ತಿರ ಬಂದಾಗ ಆ ಅಪರಿಚಿತ ವ್ಯಕ್ತಿ ಬಾಗಿಲನ್ನು ತಟ್ಟುತ್ತಾರೆ. ಮನೆಯೊಳಗೆ ಇದ್ದಂತಹ ಮನೆಯೊಡತಿ ಓಡಿ ಬಂದು ಬಾಗಿಲನ್ನು ತೆರೆದಾಗ ಹೊರಗೆ ನಿಂತಹ ಅಪರಿಚಿತ ವ್ಯಕ್ತಿಯನ್ನು ಕಂಡು ಮನೆಯೊಳಗೆ ಓಡಿ ಹೋಗಿ ಒಂದು ನಾಣ್ಯಗಳನ್ನು ತಂದುಕೊಂಡು ಆ ಅಪರಿಚಿತ ವ್ಯಕ್ತಿಗೆ ಕೊಡುತ್ತಾರೆ. ಆ ನಾಣ್ಯಗಳನ್ನು ತೆಗೆದುಕೊಂಡಂತಹ ಅಪರಿಚಿತ ವ್ಯಕ್ತಿಯರು ಮತ್ತೆ ತಿರುಗಿ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ತಿರುಗಿ ಬಂದು ಅದೇ ಬಾಗಿಲನ್ನು ತಟ್ಟುತ್ತಾರೆ. ಮತ್ತೆ ಮನೆಯೊಡತಿ ಓಡಿ ಬಂದು ಬಾಗಿಲನ್ನು ತೆರೆದಾಗ ಅದೇ ವ್ಯಕ್ತಿ ಬಂದು ನಿಂತದ್ದು ಕಂಡದ್ದು ಮನೆಯೊಡತಿ ಸ್ವಲ್ಪ ನಾಣ್ಯಗಳನ್ನು ತಂದುಕೊಂಡು ಆ ಅಪರಿಚಿತ ವ್ಯಕ್ತಿ ಮತ್ತೆ ಕೊಡುತ್ತಾರೆ. ಆ ಅಪರಿಚಿತ ವ್ಯಕ್ತಿ ಆ ನಾಣ್ಯಗಳನ್ನು ಪಡೆದುಕೊಂಡು ಹಿಂದಿರುಗಿ ಹೋಗುತ್ತಾರೆ. ಮತ್ತೆ ಸ್ವಲ್ಪ ಸಮಯದ ನಂತರ ಮೂರನೇ ಬಾರಿ ಆ ಅಪರಿಚಿತ ವ್ಯಕ್ತಿ ಆ ಗುಡಿಸಲೊಳಗೆ ಬಂದು ಆ ಬಾಗಿಲನ್ನು ತಟ್ಟಿದಾಗ ಆ ಮನೆಯೊಳಗೆ ಇದ್ದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರೋಗದಲ್ಲಿ ಮಲಗಿದ ಸಮಯದಲ್ಲಾಗಿತ್ತು. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಲೆಯನ್ನೆತ್ತು ಯಾರು ಬಂದಿದ್ದೆಂದು ಕೇಳುತ್ತಾರೆ. ಆವಾಗ ಆ ಬಂದ ವ್ಯಕ್ತಿ ಅನ ಜಿಬ್ರೀಲ್ ಅನ ಅಜ್ರಾಯಿಲ್ ಎಂದು ಹೇಳುತ್ತಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಮನೆಯೊಳಗೆ ಇದ್ದಂತಹ ಆಯಿಷಾ ರಲಿಯಲ್ಲಾಹು ಅನ್ಹಾರವರೊಂದಿಗೆ ಓಡಿ ಹೋಗಿ ಆ ಬಾಗಿಲನ್ನು ತೆರೆದುಕೊಡು ಎಂದು ಹೇಳುತ್ತಾರೆ. ನಂತರ ಅಜ್ರಾಯಿಲ್ ಅಲೈಹಿಸ್ಸಲಾಮರು ಮನೆಯೊಳಗೆ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಸ್ಸಲಾಮು ಅಲೈಕುಂ ಯಾ ರಸೂಲಲ್ಲಾಹ್ ಎಂದು ಹೇಳುತ್ತಾರೆ. ಇದಕ್ಕೆ ವಅಲೈಕುಂ ಸಲಾಂ ವರಹಮತುಲ್ಲಾಹಿ ತಆಲಾ ವಬರಕಾತು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉತ್ತರಿಸುತ್ತಾರೆ. ನಂತರ ಆ ಅಜ್ರಾಯಿಲ್ ಅಲೈಹಿಸ್ಸಲಾಂ ಬಂದ ವಿಚಾರವನ್ನು ಕೇಳುತ್ತಾರೆ. ಏತಕ್ಕಾಗಿ ನೀವು ಇಲ್ಲಿಗೆ ಬಂದದ್ದು ಎಂದು ಹೇಳಿದಾಗ ಅಜ್ರಾಯಿಲರು ಬಂದ ವಿಷಯವನ್ನು ನಾನು ನಿಮ್ಮ ಶರೀರದ ರೂಹ್ ತೆಗೆಯಲಿಕ್ಕೆ ಎಂದು ಹೇಳುತ್ತಾರೆ. ಇಲ್ಲದಿದ್ದರೆ ನಿಮ್ಮ ರೋಗದ ಕುರಿತು ನಿಮ್ಮನ್ನು ವಿಚಾರಿಸಿಕೊಂಡು ಹೋಗಲು ಬಂದಿದ್ದೇನೆ, ನನ್ನನ್ನು ಅಲ್ಲಾಹನು ಕಲಿಸಿದ್ದು ಎಂದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಮ್ಮತಿಯನ್ನು ಕೊಡುತ್ತಾರೆ. ನನ್ನನ್ನು ರೂಹು ತೆಗೆಯುವುದಕ್ಕಿಂತಲೂ ಮುಂಚಿತವಾಗಿ ನನ್ನ ಜೀವನ ಕಾಲದಲ್ಲಿ ನನಗೆ ಎಲ್ಲ ಸಮಯದಲ್ಲೂ, ನನಗೆ ಎಲ್ಲ ಸಂದರ್ಭದಲ್ಲೂ, ನನಗೆ ಸಂಕಷ್ಟದಲ್ಲೂ ಸಂತೋಷದಲ್ಲೂ ನನಗೆ ಸಾಥ್ ನೀಡಿದಂತಹ ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ನನ್ನ ಬಳಿ ಕರೆದುಕೊಂಡು ಬನ್ನಿ, ನನಗೆ ಅವರೊಂದಿಗೆ ಮಾತಾಡಲಿಕ್ಕಿದೆ ಎಂದು ಹೇಳುತ್ತಾರೆ. ನಂತರ ಅಜ್ರಾಯಿಲ್ ಅಲೈಹಿಸ್ಸಲಾಮರು ಹೋಗಿ ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ಕರೆದುಕೊಂಡು ಬರುತ್ತಾರೆ. ನಂತರ ಬಂದಾಗ ಅಜ್ರಾಯಿಲ್ ಅಲೈಹಿಸ್ಸಲಾಂ ಬಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಕೂತು ಬಂದು ನಿಂತ ಸಮಯದಲ್ಲಿ ಅವರ ಮುಖವನ್ನು ಒಮ್ಮೆ ತಿರುಗಿಸುತ್ತಾರೆ. ಇದನ್ನು ಕಂಡಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದುಃಖದಲ್ಲಿ ಕೇಳುತ್ತಾರೆ, ಏತಕ್ಕಾಗಿದೆ ಜಿಬ್ರೀಲರೇ ನೀವು ನನ್ನನ್ನು ನೋಡಿ ಮುಖವನ್ನು ತಿರುಗಿಸಿದ್ದು? ಆವಾಗ ಬಂದಂತಹ ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ನೀವು ಇಷ್ಟು ದಿನ ನೋಡಿದಂತಹ ನಿಮ್ಮ ಮುಖದಲ್ಲ ನೀವು ನೋಡುತ್ತಿರೋದು, ನಾನು ನಿಮ್ಮನ್ನು ನೋಡುತ್ತಿರೋದು ಎಂದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಜ್ರಾಯಿಲ್ ಅಲೈಹಿಸ್ಸಲಾಮರಿಗೆ ತಮ್ಮ ರೂಹನ್ನು ಹಿಡಿಯಲು ಅವಕಾಶಗಳನ್ನು ಕೊಡುತ್ತಾರೆ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸ್ವಲ್ಪ ಸಮಯದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ರೂಹು ಸ್ವರ್ಗವನ್ನು ತಲುಪುತ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.